ಹೆಣ್ಮಕ್ಳು ಓದಿಸ್ಬೇಡಿ, ಇವತ್ತೇ ಲಾಸ್ಟು. ಯಾರು ಕಷ್ಟಪಟ್ಟು ಈಗಲೂ ಆ ವಾಯ್ಸಿನ ಕೇಳಿಸುತ್ತೆ. ಮೋಟಿವೇಶನ್ ಅಂತ ಹೋದಾಗ ಹೀನಾಯವಾಗಿ ತುಂಬ ಕೀಳಾಗಿ ಮಾತಾಡ್ತೀರ. ಬ್ಲಾಗಲ್ಲಿ ನಾನು ಹೇಳೋದಿಲ್ಲ. ಇವರು ಕೊರಗಜ್ಜ ಮತ್ತೆ ಶಿವಪ್ಪ ಅದೆಲ್ಲ ಹೋಗಿರೋದು ನನ್ಗೆ ಒಳ್ಳೇದೇ ಆಗಿದೆ. ಇಷ್ಟೇ ಅಲ್ಲ, ಇನ್ನು ಮುಂದೆ ತುಂಬಾ ಬಾಕಿ ಇದೆ. ಅದು ಆಕ್ಚುಲಿ ಎಲ್ರಿಗೂ ಇಷ್ಟ. ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಅಯ್ಯೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬ 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 ಖುಷಿಯಾಗಿದ್ದೀನಿ. ಇವತ್ತು 20K ಫಾಲೋವರ್ಸ್ ಆಗಿದ್ದಾರೆ. ಹೇಗೆ ನಾನು ಎಕ್ಸ್ಪ್ರೆಸ್ ಮಾಡ್ಕೊಳ್ಳಿ ಅಂತ ಗೊತ್ತಾಗ್ತಾ ಇಲ್ಲ. ಇದೇನು ಕೆಲವರೆಲ್ಲ ನಾಟಕ ಅಂತ ಅನ್ಕೋತೀರ, ನಾಟಕ ಅಂತ ಅಂದ್ಕೊಳ್ಳಿ, ನೋ ಪ್ರಾಬ್ಲಮ್, ನನಗೆ ತಲೆನೇ ಕೆಡಿಸ್ಕೊಳ್ಳಲ್ಲ. ಅದು ಯಾರು ಕಷ್ಟಪಟ್ಟು ಅಂದರೆ ಒಂದು ಹಂತಕ್ಕೆ ಬಂದು ಕೆಳಗಡೆ ಬಿದ್ದು ಕೆಲವರಿಂದ ಎಲ್ಲ ಮಾತುಗಳನ್ನ ಕೇಳಿ ಮುಂದೆ ಬರ್ತಿರ್ತಾರಲ್ಲ ಅವ್ರಿಗೆ ಗೊತ್ತಿರುತ್ತೆ ಎಷ್ಟು ಚಿಕ್ಕ ಚಿಕ್ಕ ಸಕ್ಸಸ್ಸು ಎಷ್ಟು ದೊಡ್ಡ ಮ್ಯಾಟ್ರ್ ಆಗುತ್ತೆ ಅಂತ ಅಂದ್ಬಿಟ್ಟು ಅಳ್ಬಾರ್ದು. ಇದು ಖುಷಿ ವಿಚಾರ. ನಮ್ಮಿ ವಿಡಿಯೋ ನೋಡಿದ್ರೆ ನಮ್ಮಿನೂ ಅಳ್ತಾರೆ. ತುಂಬ ಖುಷಿ ಆಗ್ತಾ ಇದೆ ನನಗಂತೂ. ಹೇಗೆ ಎಕ್ಸ್ಪ್ರೆಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ರಿಗೂ ತುಂಬ 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 ಥ್ಯಾಂಕ್ಸ್. ಎಷ್ಟೊಂದು ಜನ ಅಂದರೆ, ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ, ನಾವು 6-7 ಸ್ಟ್ಯಾಂಡರ್ಡ್ ಓದ್ತಿದ್ದಾಗ ಹೆಣ್ಮಕ್ಳು ಓದಿಸ್ಬೇಡಿ, ಯಾಕಷ್ಟು ದುಡ್ಡು ಖರ್ಚು ಮಾಡಿ ಓದಿಸ್ತೀರಾ, ಅದೆಲ್ಲ ವೇಸ್ಟು ಅಂತಂತ ಇದ್ರು. ಅದೆಲ್ಲ ಈಗಲೂ ಯಾರೇ ಏನೇನು ಅಂದಿದ್ದಾರೆ ಅದೆಲ್ಲ ತಲೆಗೆ ಕ್ಲೀನಾಗಿ ನನಗೆ ಈಗಲೂ ಆ ವಾಯ್ಸಿನ ಕೇಳಿಸುತ್ತೆ. ಯಾರೇ ಆಗಲಿ ಒಂದು ಹೆಣ್ಮಕ್ಳನ್ನ ಆಡ್ಕೊಳಕ್ಕೆ ಹೋಗಬೇಡಿ, ಆಡಿಸಿ ಮಾತಾಡೋಕ್ಕೆ ಹೋಗಬೇಡಿ. ಒಂದು ಹೆಣ್ಣೆ ಆಗಲಿ ಒಂದು ಗಂಡೆ ಆಗಲಿ ಏನಾದರೂ ಮಾಡೋ ಶಕ್ತಿ ಇರುತ್ತೆ ಅವ್ರಿಗೆ. ನೀವು ಆ್ಯಕ್ಚುಲಿ ನಿಮಗೆ ಸುದೀಪ್ ಸರ್, ನಾನು ಆ್ಯಕ್ಚುಲಿ ಸುದೀಪ್ ಸರ್ ದೊಡ್ಡ ಫ್ಯಾನು. ಸುದೀಪ್ ಸರ್, ದರ್ಶನ್ ಸರ್ ಇಬ್ಬರದು ದೊಡ್ಡ ಫ್ಯಾನು. ಮೋಟಿವೇಶನ್ ಅಂತ ಹೋದಾಗ ಸುದೀಪ್ ಸರ್ ಏನು ಹೇಳ್ತಾರೋ ಅದನ್ನು ಸ್ವಲ್ಪ ಜಾಸ್ತಿ ಪಾಲಿಸ್ತೀನಿ. ಆ ಶತ್ರುಗಳೇ ಇರಲಿಲ್ಲ ಅಂತಂದಿದ್ರೆ ನಿಜವಾಗ್ಲೂ ಅಟ್ಲೀಸ್ಟ್ ಈ ಒಂದು ಸ್ಟೆಪ್ ಮೇಲೆ ಬರೋಕ್ಕಾಗ್ತಿರ್ಲಿಲ್ಲ. ಅಳ್ಬಾರ್ದು ಯಾವತ್ತಿದ್ರು. ಸಕ್ಸಸ್ ಅನ್ನೋದು ಇನ್ನೂ ಸಿಕ್ಕಿಲ್ಲ, ಬಟ್ ಜರ್ನಿ ಈಸ್ ಇಂಪಾರ್ಟೆಂಟ್ ಅಲ್ವಾ. ಎವ್ರಿ ಸ್ಟೆಪ್ ಇಂಪಾರ್ಟೆಂಟ್. ಎವ್ರಿ ಸ್ಟೆಪ್ಪಿಗೂ ಯಾರ್ಯಾರು ಸಪೋರ್ಟ್ ಮಾಡಿರ್ತಾರೋ ಅವ್ರಿಗೆಲ್ರಿಗೂ ನಾವು ತುಂಬ ಥ್ಯಾಂಕ್ಸ್ ಹೇಳಬೇಕು. ಅದಕ್ಕೆ ನಾನಿವತ್ತು ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾರ್ಯಾರು ಏನೇನೋ ನಿನ್ನ ಕೈಲಿ ಆಗಲ್ಲ, ನಿನ್ನ ಕೈಲಿ ಏನೂ ಮಾಡೋಕ್ಕಾಗಲ್ಲ, ನಮ್ಮನ್ನು ಆಡಿಕೊಂಡು ನಮಗೆ ಬೈದು ನಿಮ್ಮ ಕೈಲಿ ಏನು ಮಾಡೋಕ್ಕಾಗುತ್ತೆ, ನಿಮ್ಮ ಕೈಲಿ ಏನೂ ಮಾಡೋಕ್ಕಾಗಲ್ಲ ಅಂತ ಅಂದಿದ್ದೀರಲ್ಲ, ಎಲ್ಲ ಇಲ್ಲ ಹಂಗೆ ಇದೆ. ಯಾಕೆ ಇವತ್ತು ನಾನು ಇಲ್ಲಿ ಬಂದು ಕೂತು ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ ಅಂತಂದರೆ, ಕೆಲವೊಬ್ಬರು ತುಂಬ ಒಂದು ಹೆಣ್ಣು ಅನ್ನೋದು ನೋಡಿದೆ ತುಂಬ ಹೀನಾಯವಾಗಿ ತುಂಬ ಕೀಳಾಗಿ ಮಾತಾಡ್ತೀರ. ಹಂಗಂತ ನನಗೆ ಏನೋ ಆಗಿದೆ ಅಂತ ನಾನು ಹೇಳ್ತಾ ಇಲ್ಲ, ಜಸ್ಟ್ ಎಲ್ಲ ಕಡೆ ನಡೀತಾ ಇರೋದ್ರ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಹೆಣ್ಣನ್ನೇ ಆಗಲಿ ಗಂಡನ್ನೇ ಆಗಲಿ ಯಾರೂ ಕೀಳಾಗಿ ನೋಡೋಕ್ಕೆ ಹೋಗಬೇಡಿ. ಇದುವರೆಗೂ ನಾನು ಚಿಕ್ಕ ವಯಸ್ಸಿಂದ ನಮ್ಮಿ ಕಷ್ಟಗಳನ್ನ ನೋಡ್ಕೊಂಡ್ಬಂದಿದ್ದೀನಿ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ನಾವು ತುಂಬ ಚೆನ್ನಾಗಿದ್ವಿ, ಆಮೇಲೆಲ್ಲ ಲಾಸ್ ಆಯಿತು. ನನಗೆ ನಿಜವಾಗ್ಲೂ ನಮ್ಗೆ ಯಾರಿಗೂ ಅದರಿಂದ ಆಚೆ ಬರೋಕ್ಕಾಗಿಲ್ಲ. ನಮ್ಮಿ ಇಲ್ಲಿ ನಾವು ಚಿಕ್ಕದು ಗೋಲ್ಡ್ ಇದಾಗ್ತೀವಲ್ಲ, ಅದನ್ನು ಮಾರಿ ನಮ್ಮನ್ನ ಸಾಕಿದ್ದಾರೆ. ಅದೆಲ್ಲ ನೆನೆಸ್ಕೊಂಡ್ರೆ ನಿಜವಾಗ್ಲೂ ಇವಾಗಲೂ ತುಂಬ ಬೇಜಾರಾಗುತ್ತೆ.
ನಾನು ಅಳ್ಬಾರ್ದು ಅಂತ ಅಂದ್ಕೊಂಡೆ, ಯಾಕೋ ಇವತ್ತಾಕೋ ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಇಟ್ಸ್ ಓಕೆ. ನಾನು ಏನು ಹೇಳ್ತೀನಿ ಅಂತಂದರೆ, ನಿನ್ನ ಕೈಲಿ ಮಾಡೋಕ್ಕಾಗಲ್ಲ ಅಂತ ನಿಜವಾಗ್ಲೂ ಹೇಳ್ಬೇಡಿ, ದಯವಿಟ್ಟು ಹೇಳ್ಬೇಡಿ. ನಿನ್ನ ಕೈಲಿ ಮಾಡೋಕ್ಕಾಗಲ್ಲ, ನಿನ್ನ ಕೈಲಿ ಏನೂ ಆಗಲ್ಲ, ನೀನೇನೂ ಮಾಡಲ್ಲ, ನೀನೇನೂ ಕಿತ್ತಾಕಲ್ಲ ಅಂತ ಹೇಳ್ಬೇಡಿ. ನಿಜವಾಗ್ಲೂ ನಾನು ಅದನ್ನು ತುಂಬ ಸೀರಿಯಸ್ಸಾಗಿ ತಗೊಬಿಡ್ತೀನಿ, ಯಾವುದ್ರಲ್ಲೇ ಆಗಿರಲಿ. ಇವತ್ತೇ ಲಾಸ್ಟು ಇನ್ನು ಯೂಟ್ಯೂಬ್ ಬ್ಲಾಗಲ್ಲಿ ನಾನು ಹೇಳೋದಿಲ್ಲ. ಯಾಕೆ ಅಂತ ಅಂದರೆ, ಇವತ್ತು ಯಾಕೋ ಗೊತ್ತಿಲ್ಲ, ಎಲ್ಲ ನಾನು ಈ ಮುಂಚೆ ಎಲ್ಲರ ಹತ್ರನೂ ಎಲ್ಲನೂ ಹೇಳ್ಕೊತಿದ್ದೆ, ಬಟ್ ಇವಾಗ ಏನೂ ಹೇಳ್ಕೊತಾ ಇಲ್ಲ. ಯಾಕೆ ಅಂತಂದರೆ, ಇದ್ದಾರೆ ಫ್ರೆಂಡ್ಸ್ ತುಂಬ ಇದ್ದಾರೆ, ಸಪೋರ್ಟ್ ಮಾಡೋರು ತುಂಬ ಇದ್ದಾರೆ. ಬಟ್ ನನಗೆ ನಾನು ಯಾವಾಗಲೂ ನಗ್ತಿರೋಳು ಹೋಗಿ ಅವ್ರ ಹತ್ರ ಏನೋ ಹೇಳ್ಕೊಂಡು ಅವ್ರ ಕಣ್ಣಲ್ಲಿ ನೀರು ಬರೋದನ್ನ ನೋಡೋಕೆ ನನಗಿಷ್ಟ ಇಲ್ಲ. ಟೈಮ್ ಅಷ್ಟೇ, ಟೈಮ್ ಎಲ್ಲನೂ ಚೇಂಜ್ ಮಾಡುತ್ತೆ, ಪ್ರತಿಯೊಂದೂ ಚೇಂಜ್ ಮಾಡುತ್ತೆ, ಎವ್ರಿ ಮೊಮೆಂಟ್ ಕೂಡ ಚೇಂಜ್ ಮಾಡುತ್ತೆ. ನಾವು ನಮ್ಮ ಮೇಲೆ ನಂಬಿಕೆ ಇಟ್ಕೋಬೇಕು ಅಷ್ಟೇ. ಇವಾಗಿಂದಳಲ್ಲ. ನಾನು ನಂಬಿರೋ ದೇವರು ಕೊರಗಜ್ಜ ಮತ್ತು ಶಿವಪ್ಪ. ಎಷ್ಟು ನಾನು ನಂಬ್ತೀನಿ ಅಂದರೆ, ಒನ್ ಪಾಯಿಂಟ್ ಆಫ್ ಟೈಮಲ್ಲಿ ನಾನು ದೇವ್ರನ್ನೇ ನಂಬ್ತಿರ್ಲಿಲ್ಲ. ಅವ್ರು ಎಲ್ಲಿ ಕಾಣಿಸ್ತಾರೆ, ನಾವು ಹೇಳೋದಕ್ಕೇನೋ ಸ್ಪಂದಿಸ್ತಾರ, ನಾವು ಹೇಳಿದ್ದಕ್ಕೇನಾದ್ರು ಮಾಡಿಕೊಡ್ತಾ ಇದ್ದಾರಾ ಅಂತಲೇ ಅಂದ್ಕೊಂಡಿದ್ದೆ. ಒಂದು ಪಾಯಿಂಟ್ ಆಫ್ ಟೈಮಲ್ಲಿ ದೇವರು ಇದ್ದಾರೆ ಅನ್ನೋದು ಎಷ್ಟು ನನಗೆ ಅರ್ಥ ಆಯಿತು ಅಂತಂದರೆ, ನನ್ನಿಂದ ಏನೇನೆಲ್ಲ ಹೋಗಿದೆಯೋ, ವಸ್ತು ಆಗಿರಲಿ, ಫ್ರೆಂಡ್ಶಿಪ್ಪಲ್ಲಾಗಿರಲಿ, ಎಂಥರಲ್ಲೇ ಆಗಿರಲಿ, ಯಾವುದು ಎಲ್ಲೆಲ್ಲಿಂದ ಹೋಗಿದೆಯೋ ದೂರ, ಅದೆಲ್ಲ ಹೋಗಿರೋದು ನನಗೆ ಒಳ್ಳೆಯದೇ ಆಗಿದೆ. ನಿಜವಾಗ್ಲೂ ನಾನಿವಾಗ ಅನ್ಕೋತೀನಿ, ನಿಜವಾಗ್ಲೂ ಇಫ್ ಇನ್ ಕೇಸ್ ಏನಾದರೂ ಅದು ನನ್ನ ಲೈಫಲ್ಲಿ ಇದ್ದಿದ್ರೆ, ಈ ವಸ್ತು ನನ್ನ ಲೈಫಲ್ಲಿ ಇದ್ದಿದ್ರೆ ನನ್ನ ಲೈಫ್ ಹೆಂಗಾಗೋಗ್ತಾಯಿತ್ತು. ಇವಾಗ ತುಂಬ ಬೆಟರ್ ಫೀಲಿಂಗ್ ಇದೆ. ನಾನು ತುಂಬ ಖುಷಿಯಾಗಿದ್ದೀನಿ. ಈ ಬ್ಲಾಗಲ್ಲಿ ಹೇಳ್ತಾ ಇರ್ಬೋದು, ಯಾಕಂತಂದರೆ ನನ್ನ ಮನಸ್ಸಲ್ಲಿ ಅಷ್ಟು ಒಂಥರ ಆ ಅವಮಾನಗಳಾಗಲಿ, ಆ ಟೀಕೆಗಳಾಗಲಿ ಎಲ್ಲನೂ ಸಹಿಸ್ಕೊಂಡು ನಂಗೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಇಲ್ಲ, ಕೆಲವರೊಬ್ಬರ ಕಡೆಯಿಂದ ಇದೆ, ಇತ್ತು, ಆದರೆ ಇವಾಗಿಲ್ಲ. ಎಲ್ಲನೂ ಸಹಿಸ್ಕೊಂಡು ನಾನು ಹೆಂಗೆ ಆಗೋಗಿದ್ದೀನಿ ಅಂತಂದರೆ, ಸುಮ್ಮನೆ ಕೂತಿದ್ದಾಗೂ ನನಗೆ ಅದೇ ಯೋಚನೆ ಆಗ್ತಾ ಇರುತ್ತೆ, ಏನಕ್ಕೆ ಈ ಥರ ನನ್ನ ಲೈಫಲ್ಲಿ ಆಗುತ್ತೆ ಅಂತ ಅಂದ್ಬಿಟ್ಟು. ಬಟ್ ಇವಾಗ ಐ ಆಮ್ ಬ್ಯಾಕ್ ಅಷ್ಟೇ. ಇದು 20K ಆಗಿರ್ಬೋದು. ಅಂದರೆ ನಾನು 10K ಆದಾಗಲೂ ಎಮೋಷ್ನಲ್ ಆಗಿದೆ. ಬಿಕಾಸ್ ಎಲ್ಲರೂ ಹೇಳ್ತೀರಿ ಮಮ್ಮಿಯಿಂದ, ಓಕೆ ಇಟ್ಸ್ ಓಕೆ, ಅದು ನಮ್ಮ ಮಮ್ಮಿನೇ. ಎಲ್ಲರ ಎಫರ್ಟು ಇರುತ್ತೆ, ಎಲ್ಲರ ಎಫರ್ಟು ಇದೆ. ಆ್ಯಕ್ಚುಲಿ ನನ್ನ ಫ್ರೆಂಡ್ಸ್, ನನ್ನ ಫ್ಯಾಮಿಲಿ ಎಲ್ಲರ ಎಫರ್ಟು ಇದೆ. ಈಗ 20K ಆಗಿರೋದ್ರಿಂದ ನನಗಂತೂ ಸಖತ್ ಖುಷಿ ಆಗ್ತಾಯಿದೆ. ಯಾರು ನನಗೆ ಸಪೋರ್ಟ್ ಮಾಡ್ತಾ ಇದ್ದೀರೋ, ಎಲ್ಲ ಇನ್ಸ್ಟಾಗ್ರಾಮಲ್ಲೇ ಆಗಲಿ, ಇನ್ಸ್ಟಾಗ್ರಾಮಲ್ಲಿ ತುಂಬ ಜನ ಮೆಸೇಜ್ ಮಾಡ್ತೀರಾ. ಅಟ್ಲೀಸ್ಟ್ ಡೈಲಿ ನನಗೊಂದು 2 ಮೆಸೇಜ್ ಆದರೂ ಬರುತ್ತೆ. ನಾನು ಆಲ್ಮೋಸ್ಟ್ ಆಲ್ ಓದಿ ರಿಪ್ಲೈ ಕೊಡ್ತೀನಿ. ಅಕ್ಕ, ನಿಮ್ಮ ವ್ಲಾಗ್ಸ್ನ ಚೆನ್ನಾಗಿ ಮಾಡ್ತೀರಾ, ಕಂಟಿನ್ಯೂ ಮಾಡಿ, ನಿಮ್ಮ ಮಮ್ಮಿ ಮಾತಾಡೋದು ನೋಡಿದ್ರೆ ನಮಗೆ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ನಿಮ್ಮ ನಗು ಚೆನ್ನಾಗಿದೆ, ಎಲ್ಲನೂ ಹೇಳ್ತೀರಾ. ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ನನಗೆ. ಅಂದರೆ ಏನಂತ ಅಂದರೆ, ಎಲ್ಲರೂ ಅಂದರೆ ಕೆಲವೊಂದೊಂದು ವಿಚಾರ ನನಗೆ ಬೇಜಾರಾಗುತ್ತೆ. ಅಪ್ಪ ಅಮ್ಮ ಇಲ್ಲ, ಅಮ್ಮ ಇದ್ದಿದ್ರೆ ಈ ಥರ ಇರ್ತಿದ್ರು, ಆ ಥರ ಎಲ್ಲ ನೀವು ಹೇಳ್ತೀರಾ. ನಾನು ನಿಜವಾಗ್ಲೂ ಆ ಟೈಮಲ್ಲಿ ಎಮೋಷ್ನಲ್ ಆಗಿ ಹೋಗ್ತೀನಿ. ಯಾಕೆ ಅಂತಂದರೆ, ಒಂದು ದಿವಸ ನಾನು 1-2 ದಿವಸ ನಮ್ಮ ಮಮ್ಮಿನ ಬಿಟ್ಟು, ನಮ್ಮ ಮಮ್ಮಿ ಮನೇಲಿಲ್ಲ ಅಂತಂದರೆ ಏನೋ ಒಂಥರ ಅಬ್ಸೆನ್ಸ್ ಫೀಲ್ ಆಗ್ತಾ ಇರುತ್ತೆ. ಪಾಪ ನೀವು ಹೆಂಗೆ ತಡ್ಕೊಂಡಿದ್ದೀರಾ ಅದನ್ನು, ನನಗೆ ಆ ಫೇಸ್ನೂ ನೆನಪು ಮಾಡ್ಕೊಳಕ್ಕಾಗ್ತಾಯಿಲ್ಲ. ದಯವಿಟ್ಟು ಯಾರಿಗೂ ಆ ಫೇಸ್ ಬರೋದು ಬೇಡ. ಆ್ಯಂಡ್ 20K ಫಾಲೋವರ್ಸ್ ಆಗಿರೋದಕ್ಕೆ ನಾನು ಎಲ್ರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಎಲ್ಲರೂ ಎಷ್ಟು ಪ್ರೀತಿ ಕೊಡ್ತಾ ಇದ್ದೀರಾ. ನಾನು ಕೆಟ್ಟ ಕಮೆಂಟ್ಸ್ ಬಗ್ಗೆ ನಿಜವಾಗ್ಲೂ ನಾನು ತಲೆನೇ ಕೆಡ್ಸ್ಕೊಳಕ್ಕೆ ಹೋಗ್ತಾಯಿಲ್ಲ. ಇವತ್ತು ಬೆಳಗ್ಗೆನೂ ಅಷ್ಟೇ, ಯಾರೋ ಒಬ್ಬರು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಒಂದು ಮೆಸೇಜ್ ಬಂತು, 5:30ಗೆ ನಾನು ಎಡಿಟಿಂಗ್ ಮಾಡಬೇಕು ಅಂತ ಅಂದ್ಬಿಟ್ಟು ಎದ್ದು ಕೂತ್ಕೊಂಡೆ. ವೀಡಿಯೋ ಎಡಿಟ್ ಆಗಿರಲಿಲ್ಲ ಇವತ್ತು ಬೆಳಗ್ಗೆದು. ಅವಾಗ ಯಾರೊಬ್ಬರು ಮೆಸೇಜ್ ಮಾಡಿದರು, ನೀವು ಯಾಕೆ ತಲೆ ಕೆಡ್ಸ್ಕೊತೀರಾ, ಬೇರೆಯವ್ರು ಕೆಟ್ಟ ಕಮೆಂಟ್ಗೆ ತಲೆನೇ ಕೆಡ್ಸ್ಕೊಬೇಡಿ, ನೀವು ಆರಾಮಾಗಿರಿ, ನೀವು ಮಾಡ್ತಿರೋದು ಒಳ್ಳೇದೇ ಮಾಡ್ತಾಯಿದ್ದೀರಾ, ಯಾವುದೇ ತಪ್ಪು ಕೆಲಸ ಮಾಡ್ತಾಯಿಲ್ಲ, ಆರಾಮಾಗಿರಿ ಅಂತ ಅಂದರು. ನಿಜವಾಗ್ಲೂ ಆ ಮೆಸೇಜ್ ನನಗೆ ಒಂಥರ ಎನರ್ಜಿ ಕೊಡ್ತು. ನಿದ್ದೆಗಣ್ಣಲ್ಲಿ ಇದ್ದೋಳು ಚಕ್ ಅಂತ ಎದ್ದು ವೀಡಿಯೋ ಎಡಿಟ್ ಮಾಡಿದೆ. 6:30ವರೆಗೂ ಎಡಿಟ್ ಮಾಡಿ ಅದನ್ನು 7ಗೆ ಅಪ್ಲೋಡ್ ಮಾಡಿದೆ. ಆ್ಯಂಡ್ ಇದೇ ಥರ ನೀವೆಲ್ಲರೂ ನನಗೆ ಸಪೋರ್ಟ್ ಮಾಡ್ತಾಯಿರಿ. ನಮ್ಮ ಮಮ್ಮಿಗೆ ಈ ವಿಡಿಯೋ ಹೋಗ್ಬಾರ್ದು ಅಂತ ನಾನು ಅನ್ಕೋತೀನಿ. ನಮ್ಮ ಮಮ್ಮಿ ನಾನು ಹೇಳೋದು ನೋಡಿದ್ರೆ ನಮ್ಮ ಮಮ್ಮಿನೂ ತೋರಿಸ್ಕೊಳ್ಳಲ್ಲ, ಹತ್ಬಿಡ್ತಾರೆ. ಅದು ನನಗೆ ಸಹಿಸ್ಕೊಳಕ್ಕಾಗಲ್ಲ. ಆ್ಯಂಡ್ ಅಳ್ಬಾರ್ದು.
ಆ್ಯಂಡ್ ಇದು ಯಾರ್ಯಾರು ಒಬ್ಬರ ಬಗ್ಗೆ ಕೆಟ್ಟದಾಗಿ ಮಾತಾಡಿ ನಿಮ್ಮ ಕೈಲಿ ಏನೂ ಆಗಲ್ಲ, ನೀವೇನೂ ಮಾಡಲ್ಲ, ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತ ಈ ಮಾತೆಲ್ಲ ಹೇಳಿದ್ರು ಅವರಿಗೆ ನಾನು ಕೊಡ್ತಾ ಇರೋ ಉತ್ತರ ಅಷ್ಟೇ. ಇಷ್ಟೇ ಅಲ್ಲ, ಇನ್ನು ಮುಂದೆ ತುಂಬ ಬಾಕಿ ಇದೆ. ಹೆಣ್ಮಕ್ಳನ್ನ ಹೀಯಾಳಿಸಿ ನೋಡಿದ್ರಲ್ಲ, ಚಿಕ್ಕ ವಯಸ್ಸಲ್ಲಿ ನಾವಿರುವಾಗ ನಮ್ಮ ಅಪ್ಪ ಅಮ್ಮನ ಹತ್ರ ಯಾರು ಹೋಗಿ ನಿಮ್ಮ ಮಕ್ಕಳನ್ನ ಯಾಕೆ ಓದಿಸ್ತಾ ಇದ್ದೀರಾ, ಹೆಣ್ಮಕ್ಳು ಮದುವೆ ಆಗಿ ಹೋಗ್ಬಿಡ್ತಾರೆ, ಮದುವೆ ಆಗಿ ಹೋಗ್ಬಿಟ್ರೆ ಇನ್ನೇನು ಮುಗೀತು, ಈ ಥರ ಎಲ್ಲ ಹೇಳಿದ್ರಲ್ಲ. ನಾನು ಮದುವೆ ಆಗದಿರೋಕ್ಕೆ ಏನು ಕಾರಣ ಗೊತ್ತಾ, ನಾನು ಲೈಫಲ್ಲಿ ಏನಾದರೂ ಒಂದು ಮಾಡಬೇಕು ಅಂತಲೇ ನಾನು ಇನ್ನೂ ಮದುವೆ ಆಗ್ತಾಯಿಲ್ಲ. ಅಟ್ಲೀಸ್ಟ್ ನನ್ನನ್ನು ನಾನು ನೋಡ್ಕೊಳಕ್ಕಾಗಬೇಕು, ನನ್ನ ಫ್ಯಾಮಿಲಿನ ನಾನು ನೋಡ್ಕೊಳಕ್ಕಾಗಬೇಕು ಅಂತ ಒಂದು ವಿಚಾರಕ್ಕೋಸ್ಕರನೇ ನಾನು ಇನ್ನೂ ಮದುವೆ ಆಗ್ತಾಯಿಲ್ಲ. ಎಲ್ಲನೂ ನೆನಪಲ್ಲಿದೆ, ಎಲ್ಲನೂ ನೆನಪಲ್ಲಿರುತ್ತೆ ಕೂಡ. ನೆಕ್ಸ್ಟು ನಾನು ಇವತ್ತು ನಮ್ಮ ಮನೇಲಿ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಏನು ಅಂತಂದರೆ ಟೊಮಟೊ ಬಾತ್ ಮಾಡ್ತಾಯಿದ್ದೀನಿ ಸಿಂಪಲ್ಲಾಗಿ. ಜಾಮೂನ್ ಮಾಡೋಣ ಅಂತ ಅಂದ್ಕೊಂಡೆ, ನಮ್ಮ ಮಮ್ಮಿ ಯಾಕೋ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಅಯ್ಯೋ ಜಾಮೂನ ಅಂತ ಅಂದರು. ಆ್ಯಕ್ಚುಲಿ ನಂಗೆ ಜಾಮೂನ್ ಅಂದರೆ ಸಖತ್ ಇಷ್ಟ. ಯಾರಾದರೂ ಜಾಮೂನ್ ಮಾಡಿದ್ರೆ ನಿಜವಾಗ್ಲೂ ನನಗೊಂದು ಪಾರ್ಸಲ್ ಕಳಿಸಿ. ಯಾಕೆ ಅಂತಂದರೆ ನಂಗೆ ಮನೇಲಿ ಮಾಡೋ ಜಾಮೂನ್ ಸಖತ್ ಇಷ್ಟ. ಅಟ್ ಎ ಟೈಮ್ ಒಂದು 20 ಆದರೂ ತಿಂದ್ಬಿಡ್ತೀನಿ. ಬಟ್ ಸ್ವೀಟ್ ಅಂತ ಅಂದರೆ ನನಗೆ ಇಷ್ಟ ಇಲ್ಲ, ಜಾಮೂನ್ ಅಂತ ಅಂದರೆ ಇಷ್ಟ. ಇವಾಗ ನಾನು ಅಡುಗೆ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೋತೀನಿ. ಯಾರು ಬೇಜಾರು ಮಾಡ್ಕೊಬೇಡಿ, ನಾನು ಹತ್ತಿದ್ದಕ್ಕೆ ಸುಮ್ಮನೆ ಏನೋ ಫೀಲ್ ಆಯಿತು ಅಂತ ಅಂತೆ ಅಷ್ಟೇ, ಇನ್ನು ಎಂಥದ್ದು ಇಲ್ಲ. ಇವಾಗ ಅಡುಗೆ ಮಾಡುವ. ದೇವ್ರ ಪೂಜೆ ಕೂಡ ಮಾಡಿದ್ದೀನಿ. ಇವತ್ತು 20K ಆಗಿರೋದಕ್ಕೆ ತೋರಿಸ್ತೀನಿ ರೀ. ಎಲ್ಲ ಅವರಿಂದಾನೆ, ಎಲ್ಲ ದೇವರಿಂದಾನೆ. ದೇವ್ರ ದಯೆ ಹೊಂದಿದ್ರೆ ಏನಾದರೂ ಆಗುತ್ತೆ ಫ್ರೆಂಡ್ಸ್, ಯಾಕೆ ತಲೆ ಕೆಡಿಸ್ಕೋಬೇಕು. ನಾನು ಯಾವಾಗಲೂ ಒಂದು ಟೊಮೊಟೊ ಬಾತ್ ರೆಸಿಪಿನ ಮಾಡ್ತೀನಿ. ಅದು ಆ್ಯಕ್ಚುಲಿ ಎಲ್ರಿಗೂ ಇಷ್ಟ. ಅದಕ್ಕೆ ಇವತ್ತು ನಾನು ಅದೇ ಟೊಮೊಟೊ ಬಾತ್ ರೆಸಿಪಿನೇ ಮಾಡ್ತಾಯಿದ್ದೀನಿ ಈಸಿಯಾಗಿ. ಇದಕ್ಕೆ ಸ್ವಲ್ಪ ಟೊಮೊಟೊ ಜಾಸ್ತಿ ಬೇಕು. ಈರುಳ್ಳಿ 2 ಸಾಕು, 4 ಜನಕ್ಕೆ 2 ಈರುಳ್ಳಿ, 5ರಿಂದ 6 ಟೊಮೊಟೊ ಅಷ್ಟೇ. ಬನ್ನಿ ಮಾಡೋಣ. ಫಸ್ಟು ಕಟ್ ಮಾಡಿ ಇಟ್ಕೋತೀನಿ. ಇವಾಗ ಇದರಲ್ಲಿ ಚಾರ್ಜ್ ಇಲ್ಲ, ಚಾರ್ಜ್ ಹಾಕ್ಬಿಟ್ಟು ನಾನು ಅಷ್ಟೊತ್ತಿಗೆ ಎಲ್ಲನೂ ರೆಡಿ ಮಾಡ್ಕೋತೀನಿ, ಆಮೇಲೆ ನಿಮಗೆ ತೋರಿಸ್ತೀನಿ. ಇವಾಗ ನಾನು ಎಲ್ಲನೂ ಕಟ್ ಮಾಡಿ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಫಸ್ಟು ಒಂದು ಕುಕ್ಕರಿಗೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳಿ. ಆಯಿಲ್ ಹಾಕ್ಕೊಂಡ್ಮೇಲೆ ಚಕ್ಕೆ, ಪಲಾವ್ ಎಲೆ, ಸ್ವಲ್ಪ ಜೀರಿಗೆ, ಆಮೇಲೆ ಕಟ್ ಮಾಡ್ಕೊಂಡಿರೋ ಮೆಣಸಿನ್ಕಾಯಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಈರುಳ್ಳಿನ ಸೇರಿಸಿ ಅದನ್ನು ಸ್ವಲ್ಪ ಬ್ರೌನ್ ಕಲರ್ ಬರೋವರೆಗೂ ಫ್ರೈ ಮಾಡ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಕಸೂರಿ ಮೇಥಿ ಹಾಕಿದ್ರೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಆಮೇಲೆ ಸ್ವಲ್ಪ ಜಿಂಜರ್ ಗಾರ್ಲಿಕ್ ಪೇಸ್ಟು ನಾನು ಯಾವಾಗಲೂ ಮನೆಯದೇ ಯೂಸ್ ಮಾಡೋದು, ಬಟ್ ಇವತ್ತು ಅಂಗಡಿ ಯೂಸ್ ಮಾಡಿದೆ. ಆ್ಯಂಡ್ ಇದಕ್ಕೆ ಸ್ವಲ್ಪ ಆಲೂಗಡ್ಡೆನ ಹಾಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಕ್ಕೆ ಕಾಯಿ ಬೇಯುವಾಗೇ ಸ್ವಲ್ಪ ಉಪ್ಪು ಹಾಕಿ ನೆಕ್ಸ್ಟು ಕಟ್ ಮಾಡ್ಕೊಂಡಿರೋ 4-5 ಟೊಮೊಟೊನ ಹಾಕೊಳ್ಳಿ. ಈ ಥರ ಒಂದು ಸತಿ ನೀವು ಮಾಡ್ಕೊಂಡು ತಿನ್ನಿ, ನಿಜವಾಗ್ಲೂ ಸಖತ್ತಾಗಿರುತ್ತೆ. ಇನ್ನೊಂದು ಏನು ಗೊತ್ತಾ, ಯಾವುದೇ ಅಡುಗೆ ಮಾಡಲಿ ನೀವು ಟೊಮೊಟೊ ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಟೊಮೊಟೊ ಚೆನ್ನಾಗಿ ಎಣ್ಣೆಲಿ ಬಿಟ್ಕೋಬೇಕು. ಇದು ಒಂದು ಆಚೆ ಚಿಲ್ಲಿ ಪೌಡರ್ ಯೂಸ್ ಮಾಡಿ, ನಾನು ಯಾವಾಗಲೂ ಇದೇ ಚಿಲ್ಲಿ ಪೌಡರ್ ಯೂಸ್ ಮಾಡೋದು, ಸಖತ್ತಾಗಿರುತ್ತೆ. ಎಣ್ಣೆ ಬಿಟ್ಕೊಂಡಿದ್ರೆ ಸಖತ್ತಾಗಿರುತ್ತೆ. ಒಂದು 2 ಮಿನಿಟ್ಸ್ ಬಿಟ್ಬಿಡಿ, ಅದನ್ನು ಏನಾದರೂ ಕ್ಲೋಸ್ ಮಾಡಿ. ಇವಾಗ ನೋಡಿ ಎಣ್ಣೆ ಚೆನ್ನಾಗಿ ಬಿಟ್ಟಿದೆ ಅಂತ ಅಂದ್ಬಿಟ್ಟು ಈ ಥರ ಎಣ್ಣೆ ಬಿಟ್ಟಾಗ ನಿಮ್ಗೇನಾದರೂ ಉಪ್ಪು ಸ್ವಲ್ಪ ಕಮ್ಮಿ ಇದ್ದರೆ ಉಪ್ಪು ಹಾಕ್ಕೊಳ್ಳಿ. ಆಮೇಲೆ ಇವಾಗ ನಾನು ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೀರನ್ನ ಆ್ಯಡ್ ಮಾಡ್ಕೊಂಡಾದ್ಮೇಲೆ ಇದನ್ನು ಸ್ವಲ್ಪ ಕುದಿಯಕ್ಕೆ ಬಿಟ್ಟು ಆಮೇಲೆ ನೀವು ಅಕ್ಕಿನ ಸೇರಿಸ್ಕೋಬೇಕು. ಅಕ್ಕಿ ಹಾಕಿದ್ಮೇಲೆ ಅಕ್ಕಿನೂ ಕೂಡ ಕುದಿಯಕ್ಕೆ ಬಿಡಬೇಕು. ಆವಾಗ ಸ್ವಲ್ಪ ಈ ಥರ ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನೀವು ಕ್ಲೋಸ್ ಮಾಡ್ಬೋದು. ಯಾವಾಗಲೂ ಅಷ್ಟೇ, ಇದು ಒಂದು 10 ಮಿನಿಟ್ಸಲ್ಲಿ ಆಗೋಗುತ್ತೆ. ನಿಮಗೆ ಯಾವುದಾದ್ರೂ ಅರ್ಜೆನ್ಸಿ ಇದ್ದರೆ ಕ್ಲೀನಾಗಿ ಇದನ್ನು ಮಾಡಿಬಿಟ್ಟು ನಿಮ್ಮ ಕೆಲಸನ ಆರಾಮಾಗಿ ನೀವು ಮಾಡ್ಕೋಬೋದು. ಇವಾಗ ನಾನು 2 ವಿಷಲ್ ಹೊಡ್ಸಿ ಓಪನ್ ಮಾಡ್ತಾಯಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿತ್ತು ಗೊತ್ತಾ, ನಿಮ್ಮ ಕಲರಲ್ಲೇ ಗೊತ್ತಾಗೋಗಿದೆ ಅಡುಗೆ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಆಮೇಲೆ ಇದಕ್ಕೆ ನಾನು ಏನು ಮಾಡಿದೆ ಅಂತ ಅಂದರೆ ಸ್ವಲ್ಪ ಕೊತ್ತಂಬರಿನ ಹಾಕಿ ಅದಕ್ಕೆ ತುಪ್ಪನ ಸೇರಿಸ್ದೆ. ತುಪ್ಪ ಸೇರಿಸಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ, ನನಗೆ ಆ್ಯಕ್ಚುಲಿ ತುಪ್ಪ ಇಷ್ಟ. ನಿಮಗೆ ತುಪ್ಪ ಇಷ್ಟ ಇಲ್ಲ ಅಂತಂದರೆ ನೀವೇನು ಮಾಡಿ, ತುಪ್ಪನ ಸ್ಕಿಪ್ ಮಾಡ್ಕೊಳ್ಳಿ. ಆ್ಯಂಡ್ ಇದು ಮನೆ ತುಪ್ಪ ಆಗಿರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡೆ. ಇದನ್ನು ಸರ್ವ್ ಮಾಡ್ಕೊಂಡು ತಿಂತಾ ಇದ್ದರೆ ನಿಜವಾಗ್ಲೂ ಈ ಚಳಿಗಾಲಕ್ಕೆ ಬಿಸಿಯಾದ ಟೊಮೊಟೊ ಬಾತು ಸಖತ್ತಾಗಿರುತ್ತೆ. ಒಂದು 2 ತಟ್ಟೆ ಅಂತೂ ತಿನ್ಬೋದು. ಆ್ಯಂಡ್ ಇವಾಗ ನಾವು ಮಮ್ಮಿನ ಕೇಳಿದ್ದೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು ಬನ್ನಿ. ಚೆನ್ನಾಗೈತಾ? ಆಡಿ ಟೆಂಡು ಆಸುಕಿ ಅಂದ್ರೆ ಹಾವು. ಆಸುಕಿ ಅಂದ್ರೆ ಮೂವಿ ಹೋಗಮ್ಮ.
ತಿಮ್ಮನ್ ಬಗ್ಗೆ ಇವಾಗ ಹಚ್ಚಿ ಕರೆಸ್ತಾರೆ. ಅದಕ್ಕ ಏನ್ ಹೇಳತ್ತ ಸಿಂಧು ಮುಸ್ಸಂತೇಳಿ ಇವೆಲ್ಲ ಹೇಳ್ಬೇಡ ಅಂತ ಹೇಳಿದಿಂತಾನೆ ಸಿಂಧು ನನ್ ಮೇಲೆ ಅಣ್ಣ ನೀನು ಹೇಳ್ಬೇಡ 20 ವರ್ಷ ಅಂದ್ರೆ ನಾನು ಹುಡ್ತಾಗ ಸತ್ತೋಗಿದ್ದ ತಿಮ್ಮ. ಅದಕ್ಕೆ ತಿಮ್ಮ ನನ್ನ ಟಿ ಶರ್ಟ್ ಮಾಡಿ ಬಂದ್ಬಿಟ್ಟು ಫೋನ್ ಕಾಲ್ ಮಾಡ್ತಾನೆ. ಮೂಗೆ ಒಳ್ಳೆ ಊರಾಗ್ಲ ಕಣ್ಣು ಎಲ್ಲ ವಿತೌಟ್ ಸ್ಪೆಕ್ಸ್ ಖುಷಿ ನೋಡಿ ಹೆಂಗ್ ಕಾಣಿಸ್ತಾಳೆ. ಯಾರಂడి ವಿತ್ ಸ್ಪೆಕ್ಸ್ ಅವಳು ನೋಡಿ ಹೆಂಗ್ ಕಾಣಿಸ್ತಾಳೆ ಪೆಂಗಿ ತರ. ಏನೆಲ್ಲ ಬಿದ್ದೋಗ್ತಾವೆ, ನೆಲ ಎಲ್ಲ ಬಿದ್ದೋಗ್ತಾ ಇದೆ. ಅದನ್ನ ಬಿಟ್ಬಿಟ್ಟು ಖುಷಿನಿಗೆ ಎಲ್ಲರೂ ಇಡು. ಇಲ್ಲಿ ಬಂದು ಹಿಂಗ್ ಕೂತ್ಕೊತಾರೆ ಏನು ಆಗಿಲ್ಲ ಆಂಟಿ. ಈಗ ಆಗಿಲ್ಲ ಸಣ್ಣ ವಯಸ್ಸು ಆಮೇಲೆ ಒಂದು 10 ವರ್ಷ ಹೋದ್ರೆ ಆಯ್ತದೆ 10 ವರ್ಷ ಅದೇ ಹೇಳು ಕಿನ್ ಪೈನ ಚೂಸ್ತೆ ಅದನ್ನ ಮಾಡಿ. ಬೇಡ ಹೋಗಿ ಕಾಣುತ್ತೆ ಕಾಣಿಸಲ್ಲ ಆಂಟಿ. ಬೇಡ ಹೋಗ ಕಾಣಿಸಲ್ಲ. ಮಗಳ ನೋಡಿ ಕಾಣಿಸಕಲ್ವಾ ನಿಜವಾಗ್ಲೂ ರೋಡಲ್ಲಿ ಫೋಟೋ ತೆಗಿಯುವ ಗಾಡಿ ಎಲ್ಲಿ ಬರ್ತೈತೆ ಬೇರೆ ಕಾಣಲ್ಲ. ನಿಜವಾಗ್ಲೂ ಅಪ್ಪಿ ಇದೆ ಸಿಟಿ ಮಾಡಿ ಚೆನ್ನಾಗಿ ಮಾಡಿದೆ, ಸಂಗದಾಗ ಮಾಡಿದೆ. ಹಬ್ಬವನ ಮೇಲೆ ಹಂಗೈತೆ ನಮ್ಮೂರಲ್ಲಿ ಹಬ್ಬವನ ಮೇಲೆ ಕೋಲ್ ಕಟ್ಕ ಕುಣಿತಿದ್ರು ಕಾಲ್ಗೆ ಗಾಡ್ ಹೆಂಗೆ ಆಂಟಿ ನನ್ ಇನ್ಸಲ್ಟ್ ಹೋಯ್ತು ಹೆಂಗ್ ಸುದ್ದ ಪಡ್ಸಲ್ಲ ತೋರ್ಸಪ್ಪಿ ಆಂಟಿ ಹೆಂಗಸರು ಉದ್ದ ಇರಬಾರ್ದು ಅಂದ್ರೆ ತೋರ್ಸು. ನಿಮ್ಗಿಂತ ಎತ್ತರ ಆದಿದ್ದು ಎಷ್ಟು ವರ್ಷ ಆಯ್ತು ಈಗ ಅಪ್ಪಿ ತೋರ್ಸಪ್ಪಿ. ಎಷ್ಟು ವರ್ಷ ನಿಮಗೆ ಮಾಡ್ಲಿಂಗ್ ಹೋಗೋಣ ಅಂತ ಅದಕ್ಕೆ ಮಾಡ್ಲು ಏನಂತೆ ಮಾಡಲ್ ಆಗ್ಬೇಕು. ಮಾಡೋರು ಅಂದ್ರೆ ರ್ಯಾಂಪ್ ವಾಕ್ ಹಾ ಏನೇನು ಅಂತೀವಿ ಲೈವಿಗೆ ಹೋಗೋಣ ಬನ್ನಿ. ಏನು ಆಚು ಸರ್ಸು ಏನು ರ್ಯಾಂಪ್ ವಾಕ್ ನಿಂಗೆ ಫುಲ್ ನಡಿಯಪ್ಪಿ. ಅವಕ್ಕೆಲ್ಲ ಕಿಟೆ ಚೆಡಿ ಹಾಕತ್ತಾರ ಹಾಕತ್ತೀಯ ಇವಾಗ ರ್ಯಾಂಪ್ ವಾಕ್ ಮಾಡಿ ತೋರಿಸಿ ಮಮ್ಮಿಗೆ. ಸಂಜೆ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ತೋರಿಸು ಖುಷಿಗೆ ಹೇಳು. ಈ ತರ ದೇವ್ರ ಮುಖ ಖುಷಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಡಿಸೈನ್ ಮಾಡೋದು ಖುಷಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಬೇಡ ಕಣಮ್ಮ ಬರಕಲ್ಲ ಪಾಸ್ ಆಗಕ್ಕಲ್ಲ ದೇವ್ರ ಒಳ್ಳೆ ಇನ್ನೊಬ್ಬ ಹೋಯ್ತಾ ಒಂದೇ ಆಗೋಯ್ತು ಯಾವ್ದೋ ಪಿಕ್ಚರ್ ನಡೀತಾವ ದೇವ್ಗಳು ಈ ಸ್ಟೈಲು ಮಾಡಿ ರ್ಯಾಂಪ್ ವಾಕ್ ಮಾಡಿ. ರ್ಯಾಂಪ್ ವಾಕ್ ಮಾಡಿ. ಏಯ್ ಏನ್ ಮಾಡ್ತೀನಿ ತಿಮ್ಮ ಅಂತ ನಿಮ್ಮ ಅಂದ ತಕ್ಷಣ ಬಂದ್ಬಿಡುತ್ತೆ ವಾಯ್ಸ್ ಹೆಂಗಂತ ಗೊತ್ತಿಲ್ಲ ಆಂಟಿ. ಸುಮ್ನೆ ಊರಲ್ಲಿ ಬೈತಾ ಕೂತವ್ರ ಅಕ್ಕ ತಂಗಿಯಲ್ಲ ಸುಮ್ನೆ ಮುಚ್ಕೊಂಡು ಏನ್ ತಿಮ್ಮ ಲೇ ಊರಲ್ಲೆಲ್ಲ ಆಡ್ಕತ್ತಾರ ಸುಮ್ನೆ ಹೇಳ್ತಾರ ನೀ ಏನ್ ಮಾಡಿದವ ಅಂತ ಒಂದ್ ಬೆಳ್ಳೆಲ್ಲ ತಂದಿರ್ತೀನಿ ನಾನು ಹಂಗದೆ ಏನು ನಕಲ್ಗೈದು ಹಿಂಗದಲ್ಲ ಯೋಚನೆ ಬೇರೆ ಹಿಂಗ್ ತೊಳ್ಬಿಟ್ರು ಹೊಂಡೈತದ ಅವಾಗ ಇವಳು ಅಷ್ಟೇ ಸಣ್ಣ ಚಿಕ್ಕ ಹುಡುಗಿತ್ತಲ್ಲ ನಮ್ಮ ಅಂಗಡಿ ಹತ್ರ ಅವ್ರ ಮನೆ ಐತಲ್ಲ ಅವಾಗ ಆಂಟಿ ಬನ್ನಿ ನಾನು ಸೇಲ್ ಮಾಡ್ಕೊಡ್ತೀನಿ ಸೀರೆ ನಾನು ಎಲ್ಲಾರು ಸೇಲ್ ಸೇಲ್ ಬಂದವ್ರಿಗೆಲ್ಲ ಏನೇನೋ ಕಮೆಂಟ್ ಮಾಡೋದು ಏನು ಹೇಳು ಬಂದವ್ರಿಗೆಲ್ಲ ಕದ್ದು ಈ ಬಟ್ಟೆ ತಗೊಳ್ಳಿ ಇದು ಚೆನ್ನಾಗಿ ಏನೇನೋ ಚೆನ್ನಾಗಿ ಮಾಡೋದು ತಗೊಂಡ್ರು ಅವರು ಎಲ್ಲಾರ್ಗು ಚೆನ್ನಾಗಿ ಇದ್ ಮಾಡೋದು ಅವ್ರು ತಗೊಳ್ಳೋ ತರನೇ ಹಂಗಂದ್ರೆ ನೀವ್ ಯಾಕೆ ಸೇಲ್ಸ್ ಗರ್ಲ್ ಆಗ್ಬಾರ್ದು? ಚೆನ್ನಾಗಿ ಮಾಡ್ತಿರಲ್ಲ. ಸುಮ್ಮನೆ ಮೆಕ್ಯಾನಿಕ್ ಕೆಸ್ಕೋಬೇಡ ಸ್ಕೂಲ್ ಅಲ್ಲ ಕಾಲೇಜ್ ಅದು ಆಲೆ ಇಂಜಿನಿಯರ್ಗೆ ಹೋಗಿ ಸ್ಕೂಲ್ ಅಂತೀರಾ. ಚೆನ್ನಾಗಿ ಮಾತಾಡೋದಾ? ಓ ಸಕ್ಕತ್ತಾಗಿ ಮಾತಾಡೋದ ಕೂರ್ಲು ಸಕ್ಕತ್ ಉದ್ದ ಇತ್ತು ಎಲ್ಲ ಕಟ್ ಮಾಡ್ಸ್ಕೊಬಿಟ್ಟಿದೆ ಬಾಳ ಚೆನ್ನಾಗಿ ಕಾಣೋದು ಇತ್ತು ಉದ್ದ ರಮ್ಮ ಎಣೆಗಾಯ್ತಿಲ್ಲ ಕೂದ ಅಷ್ಟು ಚೆನ್ನಾಗಿತ್ತು. ಇವತ್ತಿರೋ ಖುಷಿ ಇಲ್ಲೇ ಮನೇಲಿ ಹುಡುಗಿಗೆ ಬಾಳ ಕೂದಲು ಸಕ್ಕತ್ತಾಗಿತ್ತು. ಇರ್ತೀಯಾ? ಕನ್ನಡ ತೆಗ್ದ್ಬಿಟ್ಟು ಇರಕ್ ಇಷ್ಟ ಅಲ್ಲ ಇರ್ತೀಯ ಇಲ್ವಾ? ಅವ್ರ ಅಪ್ಪ ಕಷ್ಟ ಡ್ಯಾಡಿ ಆಂಟಿ ತಿಮ್ಮ ಎಲ್ಲರೂ ನಿಮ್ಮ ಡ್ಯಾಡಿ ಇವಾಗ. ಇದು ಇವತ್ತಿನ ವ್ಲಾಗ್ ಆಗಿತ್ತು. ನಾವು ನಿಮಗೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್.